ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ನಾನು ನಾನ್ ಮೆಟಲ್ಸ್ ಬಗ್ಗೆ ಹೇಳಿದ್ದೆ. ಇಂದಿನ ಕ್ಲಾಸಲ್ಲಿ ನಾನು ಮೆಟಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೆಟಲ್ಸ್ ಅಂದರೆ ಲೋಹಗಳ ಬಗ್ಗೆ ಇಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಲೋಹಗಳಲ್ಲಿ ನಿಸರ್ಗದಲ್ಲಿ ಮುಕ್ತವಾಗಿ ಸಿಗ್ತಕ್ಕಂಥ ಲೋಹಗಳು ಯಾವಪ್ಪ ಅಂದರೆ ಬೆಳ್ಳಿ, ಚಿನ್ನ, ಪ್ಲಾಟಿನಮ್. ಇದನ್ನು ನೋಬಲ್ ಮೆಟಲ್ಸ್ ಅಂತಂದು ಹೇಳಿ ಕರಿತೀವಿ. ಅಂದರೆ ಫ್ರೀಯಾಗಿ ನಿಸರ್ಗದಲ್ಲಿ ಸಿಗ್ತಕ್ಕಂತಹ ಲೋಹಗಳು. ಭೂತೊಗಟೆಯಲ್ಲಿ ಹೇರಳವಾಗಿ ಸಿಗುವ ಲೋಹ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಇದು ರಿಪೀಟ್ ಮಾಡಿದ್ದೆ. ಭೂತೊಗಟೆಯಲ್ಲಿ ಅಮಂಗ್ ದಿ ಅರ್ತ್ ಕ್ರಸ್ಟಲ್ಲಿ ನಮಗೆ ಹೇರಳವಾಗಿ ಸಿಗ್ತಕ್ಕಂಥದ್ದು ಅಬಂಡೆಂಟ್ ಮೆಟಲ್ಸ್ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ. ಅತ್ಯಂತ ಭಾರವಾದ ಲೋಹ ವೇಟಬಲ್ ಮೆಟಲ್ ಯಾವುದಪ್ಪ ಅಂದರೆ ಆಸ್ಮಿಯಂ ಅಂತಕ್ಕಂತಹ ಲೋಹ ಅತ್ಯಂತ ಭಾರವಾಗಿರ್ತಕ್ಕಂತಹ ಲೋಹ. ಅತ್ಯಂತ ಹಗುರವಾದ ಲೋಹ ಯಾವುದಪ್ಪ ಅಂದರೆ ಲೀಥಿಯಂ ಅನ್ನೋದು ಅತ್ಯಂತ ಹಗುರವಾದ ಲೋಹ. ಲೀಥಿಯಂನ ನಾವು ಎಲ್ಲಿ ಬಳಸ್ತೀವಪ್ಪ ಅಂದರೆ ಬ್ಯಾಟ್ರಿಗಳಲ್ಲಿ ಬಳಸ್ತೀವಿ. ಅಂದರೆ ಬ್ಯಾಟ್ರಿಗಳಲ್ಲಿ ಬಳಸ್ತೀವಿ. ಮೊಬೈಲ್ ಬ್ಯಾಟ್ರಿಗಳಲ್ಲಿ ಕೂಡ ಲೀಥಿಯಮನ್ನು ಬಳಸ್ತೀವಿ. ಇದು ಕೂಡ IAS ಮತ್ತು PSI ಮತ್ತು PC ಹಾಗೆಯೇ CETಗಳಲ್ಲಿ ಕೂಡ ಈ ಕ್ವಶನ್ ರೈಸ್ ಆಗಿದೆ. ಲೀಥಿಯಂ ಅಂತಕ್ಕಂತಹ ಲೋಹವನ್ನು ನಾವು ಬ್ಯಾಟ್ರಿಗಳಲ್ಲಿ ಬಳಸ್ತೀವಿ. ಹಾಗೆಯೇ ಫ್ಯೂಚರಲ್ಲಿ ಕೂಡ ಲೀಥಿಯಂ ಅನ್ನೋ ಲೋಹನ ನಾವು ಹೆಚ್ಚಾಗಿ ಬಳಸ್ತೀವಿ. ಈಗ ನಾವು ಓಲಾ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಕೂಡ ಬ್ಯಾಟ್ರಿಗಳಲ್ಲಿ ಇರುತ್ತಲ್ವ, ಅದರಲ್ಲಿ ಕೂಡ ಈ ಲೀಥಿಯಂ ಅನ್ನೋ ಲೋಹವನ್ನು ಬಳಸ್ತಾರೆ. ಭವಿಷ್ಯದ ಇಂಧನವಾಗಿ ಬಳಸುವ ಲೋಹ ಫ್ಯೂಚರ್ ಯಾವ್ದು ಬಳಸ್ತಾರೆ ಅಂದರೆ ಲೀಥಿಯಂ ಲೋಹವನ್ನು ಮೆಟಲನ್ನು ಬಳಸ್ತಾರೆ. ಯಾಕಪ್ಪ ಅಂದರೆ ಈಗ ಎಲೆಕ್ಟ್ರಿಕ್ ಕಾರ್ ಬರ್ತವೆ, ಎಲೆಕ್ಟ್ರಿಕ್ ಸ್ಕೂಟ್ರು, ಏನೇನು ಎಲೆಕ್ಟ್ರಿಕ್ ಐಟಮ್ಸ್ ತಯಾರಾಗ್ತವಲ್ಲ ಅದರಲ್ಲಿ ಯಾವುದೇ ಬ್ಯಾಟ್ರಿಯಲ್ಲಾಗಲಿ ಲೀಥಿಯಮನ್ನು ಬಳಸ್ತಾರೆ. ದ್ರವರೂಪದ ಲೋಹ ಅಂತಂದು ಯಾವುದನ್ನು ಕರೀತಾರೆ? ಪಾದರಸವನ್ನು ಕರೀತಾರೆ. ಮರ್ಕ್ಯುರಿ ಪಾದರಸವನ್ನು ನಾವು ದ್ರವರೂಪದ ಲೋಹ. ಪಾದರಸ ಮತ್ತು ಗ್ಯಾಲಿಯಂ ಎರಡೂ ಕೂಡ ದ್ರವರೂಪದ ಲೋಹ. ಮೃದು ಲೋಹಗಳು ಯಾವುದಪ್ಪ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಯಾವುದಪ್ಪ ಅಂದರೆ ಮೃದು ಲೋಹಗಳು. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಕ್ಕಂತಹ ಲೋಹ ಯಾವುದಪ್ಪ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನ ನಾವು ಕೆರೋಸಿನಲ್ಲಿ ಸಂಗ್ರಹಿಸಿಡ್ತೀವಿ. ಯಾಕಂದರೆ ಇದು ಆಕ್ಸಿಜನ್ ಜೊತೆ ವರ್ತನೆ ಮಾಡಿದರೆ ಇದು ಕೂಡ ಬೆಂಕಿ ಉತ್ಪಾದನೆ ಆಗುತ್ತೆ. ಅದಕ್ಕೋಸ್ಕರ ಸೋಡಿಯಂನ ಮತ್ತು ಪೊಟ್ಯಾಷಿಯಂನ ನಾವೇನು ಮಾಡ್ತೀವಿ? ಕೆರೋಸಿನಲ್ಲಿ ಸಂಗ್ರಹಣೆ ಮಾಡ್ತೀವಿ. ಸಾಬೂನಿನ ತಯಾರಿಕೆಯಲ್ಲಿ ಬಳಸುವ ಲೋಹಗಳು ಯಾವಪ್ಪ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಸೋಡಿಯಂನ ನಾವು ಎಲ್ಲಿ ಬಳಸ್ತೀವಿ ಅಂದರೆ ವಾಷಿಂಗ್ ಸೋಪಲ್ಲಿ ಬಳಸ್ತೀವಿ. ವಾಷಿಂಗ್ ಅಂದರೆ ಬಟ್ಟೆ ಒಗೆಯೋದು ಅಥವಾ ಡಿಟರ್ಜೆಂಟ್ಗಳಲ್ಲಿ ನಾವು ಸೋಡಿಯಂನ ಬಳಸ್ತೀವಿ. ಪೊಟ್ಯಾಷಿಯಂನ ಎಲ್ಲ ಬಳಸ್ತೀವಿ ಅಂದರೆ ಬಾತಿಂಗ್ ಅಂದರೆ ನಾವು ಸ್ನಾನ ಮಾಡ್ತೀವಲ್ಲ ಆ ಸೋಪಲ್ಲಿ ನಾವು ಪೊಟ್ಯಾಷಿಯಂನ ಬಳಸ್ತೀವಿ. ಪೊಟ್ಯಾಷಿಯಂ ಅದರಲ್ಲಿ ಬೇಸ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪ್ರತ್ಯಾಮ್ಲ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಪೊಟ್ಯಾಷಿಯಂನ ನಾವು ಸಾಬೂನು ಅಂದರೆ ಸ್ನಾನದ ಸಾಬೂನುಗಳಲ್ಲಿ ಇದನ್ನ ವಾಷಿಂಗ್ ಅಂದರೆ ಬಟ್ಟೆ ವಾಶ್ ಮಾಡೋದರಲ್ಲಿ ನಾವು ಸೋಡಿಯಂನ ಬಳಸಿದರೆ, ಡಿಟರ್ಜೆಂಟಾಗಿ ಬಳಸಿದರೆ ಪೊಟ್ಯಾಷಿಯಂನ ನಾವು ಬೇಸ್ ಕಂಟೆಂಟ್ ಅದರಲ್ಲಿ ಆ್ಯಸಿಡ್ ಕಂಟೆಂಟ್ ಇರೋದ್ರಿಂದ ನಾವೇನು ಮಾಡ್ತೀವಿ? ಬಟ್ಟೆ ವಾಶ್ ಮಾಡೋದ್ರಲ್ಲಿ ಬಳಸ್ತೀವಿ. ಇದರಲ್ಲಿ ಬೇಸ್ ಕಂಟೆಂಟ್ ಜಾಸ್ತಿ, ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಇರೋದ್ರಿಂದ ಇದರಲ್ಲಿ ನಾವು ಸ್ನಾನಕ್ಕೆ ಪೊಟ್ಯಾಷಿಯಂನ ಬಳಸ್ತೀವಿ ಸೋಪುಗಳಲ್ಲಿ. ಹಾಗೆಯೇ ಅತ್ಯಂತ ಮೃದುವಾದ ಲೋಹ ಈಗ ಆಗ್ತಾನೆ ಹೇಳಿದೆ ಸೋಡಿಯಂ. ಹಾಗೆಯೇ ಅಮಾಲ್ಗಮ್ ಅಂದರೆ ಹಲ್ಲಿಗೆ ಸಿಮೆಂಟ್ ಹಾಕ್ತಾರಲ್ಲ, ಅಲ್ಲಿ ಕೂಡ ಏನು ಬಳಸ್ತಾರೆ? ಪಾದರಸಕ್ಕೆ ಬೆಳ್ಳಿ ಮತ್ತು ಇನ್ನೊಂದು ನಿಕ್ಕಲ್ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡಿ ಅದನ್ನು ಪಾದರಸದ ಜೊತೆಗೆ ಒಂದು ಪೇಸ್ಟ್ ಥರ ಮಾಡಿ ನಿಕ್ಕಲ್ ಮತ್ತು ಬೆಳ್ಳಿ ಈ ಥರ ಸಿಮೆಂಟ್ ಥರ ರೂಪದಲ್ಲಿ ಮಾಡಿ ಹಲ್ಲಿಗೆ ಸಿಮೆಂಟ್ ಹಾಕ್ತಾರಲ್ಲ ಅದರಲ್ಲಿ ಬಳಸ್ತಾರೆ. ಅಮಾಲ್ಗಮ್ ಅನ್ನೋದು ಹಲ್ಲಿಗೆ ಸಿಮೆಂಟ್ ಹಾಕ್ತಾರಲ್ಲ ಈ ಒಂದು ಪ್ರಕ್ರಿಯೆ. ಅಮಾಲ್ಗಮ್ ಅಂದರೆ ಒಂದು ಪಾದರಸಕ್ಕೆ ಒಂದು ನಿಕ್ಕಲ್ ಮತ್ತು ಬೆಳ್ಳಿ ಅಥವಾ ಯಾವುದೇ ಒಂದು ಲೋಹನ ಮಿಕ್ಸ್ ಮಾಡಿ ಅದೊಂದು ಪೇಸ್ಟ್ ರೀತಿಯಲ್ಲಿ ಮಾಡಿ ಅದನ್ನು ಹಲ್ಲಿಗೆ ಹಾಕ್ತಾರಲ್ಲ ಅದು ಒಂದು ಅಮಾಲ್ಗಮ್ ರೂಪದಲ್ಲಿ ಅದನ್ನ ಗಮ್ ಥರ ಮಾಡಿ ಹಲ್ಲಿಗೆ ಹಾಕ್ತಾರೆ. ಇದರಲ್ಲಿ ಕೂಡ ಪಾದರಸವನ್ನು ಬಳಸ್ತಾರೆ.
ಗಡಸು ನೀರಿನಲ್ಲಿರ್ತಕ್ಕಂತಹ ಲೋಹ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ. ಕ್ಯಾಲ್ಸಿಯಂ Ca++ ಆ್ಯಂಡ್ Mg++. ಇವು ಏನಾಗಿರ್ತವೆ, ನೀರಿನಲ್ಲಿ ಕರಗಿರ್ತವೆ. ಈ ಅಯಾನ್ಗಳು Ca++ ಅಂಡ್ Mg++ ಅಯಾನ್ಗಳು ಏನಾಗಿರ್ತವೆ, ನೀರಿನಲ್ಲಿ ಕರಗಿರ್ತವೆ. ಹಾಗಾಗಿ ಗಡಸು ನೀರಿನಲ್ಲಿ ಏನಾಗಿರುತ್ತೆಪ್ಪ ಅಂದರೆ ಜಾಸ್ತಿ ಗಡಸ್ತನ ಬಂದಿರುತ್ತೆ. ಯಾಕಂದರೆ ಇದು ನಾವು ಇಷ್ಟು ನೊರೆ ಬರೋದಿಲ್ಲ. ಮೆದು ನೀರು ಅಂದರೆ ಸೋಪ್ ಹಾಕಿದ ತಕ್ಷಣ ನೊರೆ ಬರುತ್ತೆ. ಆದರೆ ಗಡಸು ನೀರು ಹಾಗಲ್ಲ, ನೊರೆ ಬರೋದಿಲ್ಲ. ಅದಕ್ಕೆ ನಾವು ಮೆಗ್ನೀಷಿಯಂ ಕಂಟೆಂಟು ಮತ್ತು ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ನೊರೆ ಬರೋದಿಲ್ಲ. ಅದು ಗಡಸು ನೀರಿನಲ್ಲಿ ಇರುತ್ತೆ. ಅತ್ಯುತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳು ಯಾವುವು? ಬೆಳ್ಳಿ, ತಾಮ್ರ ಮತ್ತು ಅಲ್ಯೂಮಿನಿಯಂ. ಅದು ನಮಗೆ ಪ್ರಾಪರ್ಟೀಸ್ ರೂಪದಲ್ಲಿ ಕೇಳ್ಬೋದು. ಅತ್ಯುತ್ತಮ ಉಷ್ಣವಾಹಕ ಹಿಂಗೆ ಲೆಸ್ ದ್ಯಾನ್ ಅಥವಾ ಬೆಳ್ಳಿ ಫಸ್ಟು. ಯಾಕಪ್ಪ ಅಂದರೆ ಬೆಳ್ಳಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ವಿದ್ಯುತ್ ವಾಹಕ ಇದು. ಯಾಕಪ್ಪ ಅಂದರೆ ಇದನ್ನು ನಾವು ಕಾಫಿ ಅಥವಾ ಟೀನ ನಾವು ಬೆಳ್ಳಿ ಲೋಟದಲ್ಲಿ ಕುಡಿದ್ರೆ ಒಂದು ಸಲ ನಾವು ಸ್ವೀಪ್ ಮಾಡಿ ನಾವು ಇನ್ನೊಂದು ಸಲ ಸಿಪ್ ಮಾಡೋಕ್ಕೆ ಹೋದ್ರೂ ಅದು 5 ನಿಮಿಷ ಬಿಟ್ಟು ಸಿಪ್ ಮಾಡಿದರೂ ಅದು ಏನಾಗಿರುತ್ತೆ ಅಂದರೆ ಬಿಸಿಯಾಗೇ ಇರುತ್ತೆ. ಅದರಲ್ಲಿ ತಾಪಮಾನ ಜಾಸ್ತಿಯಾಗಿರುತ್ತೆ. ಮತ್ತು ತಾಮ್ರ ಮತ್ತು ಅಲ್ಯೂಮಿನಿಯಂ ಬೆಳ್ಳಿ ಕಂಪೇರ್ ಮಾಡಿದರೆ ಅದು ಲೆಸ್ ದ್ಯಾನ್ ಆಗಿರುತ್ತೆ. ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರತಕ್ಕಂತಹ ಲೋಹ ಯಾವುದಪ್ಪ ಅಂದರೆ ಟಂಗ್ಸ್ಟನ್. ಅಂದರೆ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್, ಅತಿ ಹೆಚ್ಚು ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್ ಯಾವುದಪ್ಪ ಅಂದರೆ ಟಂಗ್ಸ್ಟನ್. ಇದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗಿರುತ್ತೆ. ಅಂದರೆ 3600 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನಾಗಿರುತ್ತೆ, ಅಷ್ಟು ಶಾಖವನ್ನು ಕೊಟ್ಟರು ಅದರಲ್ಲಿ ತಡೆದಿಟ್ಕೊಳ್ಳೋಂಥ ಶಕ್ತಿಯಲ್ಲಿ ಎದರಲ್ಲಿರುತ್ತಪ್ಪ ಅಂದರೆ ಟಂಗ್ಸ್ಟನ್ನಲ್ಲಿರುತ್ತೆ. ಅದಕ್ಕೆ ನಾವು ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರತಕ್ಕಂತಹ ಲೋಹ ಅಂತಂದು ಹೇಳಿ ಟಂಗ್ಸ್ಟನ್ಗೆ ಕರಿತೀವಿ. ಬಲ್ಬ್ ಫಿಲಮೆಂಟ್ಗಳಲ್ಲಿ ಬಳಸುವ ಲೋಹ ಯಾವುದಪ್ಪ ಅಂದರೆ ಟಂಗ್ಸ್ಟನ್. ಯಾಕಪ್ಪ ಅಂದರೆ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುತ್ತೆ. ಅದೇನು ಮಾಡುತ್ತೆ, ವಿದ್ಯುತ್ತನ್ನು ಜಾಸ್ತಿ ಹೀರ್ಕೊಂಡು ಮೇಲೆ ಅದೇನು ಮಾಡುತ್ತೆ, ಅದು ಹೀರ್ಕೊಂಡ್ಮೇಲೆ ಬೆಳಕಿನ ಶಕ್ತಿಯಾಗಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಏನು ಪರಿವರ್ತನೆ ಮಾಡುತ್ತಲ್ಲ, ಅದಕ್ಕೆ ಇದನ್ನು ಬಲ್ಬ್ ಫಿಲಮೆಂಟ್ಗಳಲ್ಲಿ ಟಂಗ್ಸ್ಟನ್ನ ಬಳಸ್ತಾರೆ. ಈಗ ಬಲ್ಬ್ ನೋಡಿದ್ರಲ್ಲ, ಅದರಲ್ಲಿ ಜಿಗ್ಜಾಗ್ ಶೇಪಲ್ಲಿ ಏನಿರುತ್ತಲ್ಲ ಅದೇ ಟಂಗ್ಸ್ಟನ್. ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಆರ್ಗಾನ್ ಮತ್ತು ನೈಟ್ರೋಜನ್ನ ಆ್ಯಡ್ ಮಾಡಿರ್ತಾರೆ ಬಲ್ಬಲ್ಲಿ. ಹಾಗಾಗಿ ಅದಕ್ಕೆ ಟಂಗ್ಸ್ಟನ್ ಅನ್ನೋದಕ್ಕೆ ಒಂದು ಎನ್ವಿರಾನ್ಮೆಂಟ್ ಬೇಕು. ಆ ಎನ್ವಿರಾನ್ಮೆಂಟ್ಗೋಸ್ಕರ ಆರ್ಗಾನ್ ಮತ್ತು ನೈಟ್ರೋಜನ್ನ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಲೋಹ ಯಾವುದಪ್ಪ ಅಂದರೆ ಸೀಸ ಅಂದರೆ Pb ಅಂತ ಇದರದ್ದು ಸಂಕೇತ Pb. ಸೀಸ ಅಂತನಾದರೂ ಕೊಡ್ಬೋದು ಅಥವಾ Pb ಅಂತನಾದರೂ ಕೊಡ್ಬೋದು. ಅತಿ ಹೆಚ್ಚು ಅಂತ ಕೇಳಿದರೆ ಅತಿ ಹೆಚ್ಚು ಅಂತ ಕೇಳಿದರೆ ಟಂಗ್ಸ್ಟನ್ ಬರೀಬೇಕಾಗುತ್ತೆ. ಅತಿ ಕಡಿಮೆ ಅಂತ ಕೇಳಿದರೆ ಸೀಸನ Pbಯನ್ನು ಬರೀಬೇಕಾಗುತ್ತೆ. ಅತಿ ಹೆಚ್ಚು ಪತ್ರಶೀಲತೆಯನ್ನು ಹೊಂದಿರುವ ಲೋಹ ಯಾವುದಪ್ಪ ಅಂದರೆ ಚಿನ್ನ. ಅತಿ ಹೆಚ್ಚು ಪತ್ರಶೀಲತೆ ಅಂದರೆ ಏನಪ್ಪ ಅಂದರೆ ಅತಿ ಹೆಚ್ಚು ಒತ್ತಡವನ್ನು ಹಾಕಿ ಅದನ್ನು ಯಾವುದೇ ಒಂದು ಲೋಹವನ್ನು ಅತಿ ಹೆಚ್ಚು ಒತ್ತಡವನ್ನು ಹಾಕಿ ಅದನ್ನು ಹಾಳೆಗಳನ್ನಾಗಿ ಮಾಡುವ ಒಂದು ಪ್ರಕ್ರಿಯೆಯನ್ನು ನಾವು ಪತ್ರಶೀಲತೆ ಅಂತ ಕರಿತೀವಿ. ಹಾಳೆಗಳನ್ನಾಗಿ ಮಾಡ್ಬೋದು ಅಥವಾ ಅದನ್ನು ಮೆದುವಾಗಿ ಈಗ ಮಣ್ಣನ್ನು ಹೇಗೆ ನಾದ್ಕೊತೀವಲ್ಲ ಹಂಗೆ ನಾದ್ಕೊಂಡು ಒಂದು ಗಣೇಶನ ಥರ ಮಾಡ್ತೀವಲ್ಲ ಆ ಥರ ಅದನ್ನು ನಾವು ಕನ್ವರ್ಟ್ ಆಗಿ ಮಾಡ್ಬೋದು. ಅದು ಯಾವುದಕ್ಕೆ ಜಾಸ್ತಿ ಇದೆ ಅಂತ ಯಾವ ಲೋಹಕ್ಕಿದೆಯಪ್ಪ ಅಂದರೆ ಅದು ಚಿನ್ನಕ್ಕಿದೆ. ಚಿನ್ನಕ್ಕೆ ಬೆರೆಸುವ ಲೋಹ ಚಿನ್ನ ಆಲ್ಮೋಸ್ಟ್ ಮೆದುವಾಗಿರ್ತಕ್ಕಂತಹ ವಸ್ತು ಯಾವುದು ಅಂದರೆ ಚಿನ್ನನೇ. ಅದಕ್ಕೆ ನಾವು ಗಟ್ಟಿಗೊಳಿಸ್ಬೇಕಂದ್ರೆ ತಾಮ್ರವನ್ನು ಆ್ಯಡ್ ಮಾಡಬೇಕು. ಗಟ್ಟಿತನ ಬರಬೇಕಂದ್ರೆ. ಚಿನ್ನ ಯಾವ ಭಾಷೆ ಹಾಗೂ ಯಾವ ಪದದಿಂದ ಉಗಮವಾಗಿದೆ? ಚಿನ್ನ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯಿಂದ ಉಗಮವಾಗಿದೆ. ಆರಮ್ ಎಂಬ ಪದದಿಂದ ಇದು ಉತ್ಪತ್ತಿಯಾಗಿದೆ. ಅದರಿಂದ ಈ ಚಿನ್ನದ ಸಂಕೇತ ಯಾವುದು? PSIL ಕ್ವಶನ್ ರೈಸ್ ಆಗಿದೆ. ಮತ್ತು PEC ಮತ್ತು CETL ಕೂಡ ಕ್ವಶನ್ ರೈಸ್ ಆಗ್ತಾನೆ ಇರುತ್ತೆ. AU ಅಂತ ಕರಿತೀವಿ. AU ಇದು ಚಿನ್ನದ ಸಂಕೇತ. ಚಿನ್ನವನ್ನು ಕರಗಿಸಲು ಬಳಸುವ ದ್ರಾವಣ. ಚಿನ್ನವನ್ನು ನಾವು ಕರಗಿಸ್ಲಿಕ್ಕೆ ಅಕ್ವರೇಸಿಯಂ ಎಂಬ ಒಂದು ದ್ರಾವಣದಿಂದ ನಾವು ಚಿನ್ನವನ್ನು ಕರಗಿಸ್ತೀವಿ. ಅಕ್ವರೇಸಿಯಂ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ನೈಟ್ರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು
ನೈಟ್ರಿಕ್ ಆ್ಯಸಿಡ್. ಹೈಡ್ರೋಕ್ಲೋರಿಕ್ ಎಷ್ಟಿರಬೇಕಪ್ಪ ಅಂದರೆ 3:1 ರೇಷಿಯೋನಲ್ಲಿ ಇವೆರಡು ಮಿಕ್ಸ್ ಆಗಿದ್ದಾಗ ಈ ಒಂದು ಅಕ್ವೇರಿಜಿಯಂ ದ್ರಾವಣವನ್ನು ನಾವು ಚಿನ್ನವನ್ನು ಕರಗಿಸಲಿಕ್ಕೆ ಉಪಯೋಗಿಸ್ತೀವಿ. ಚಿನ್ನದ ಗಣಿಗಾರಿಕೆಯಲ್ಲಿ ಬಳಸುವ ಆಮ್ಲ. ಈ ಚಿನ್ನದ ಮೈನಿಂಗ್ ಆಫ್ ಗೋಲ್ಡ್ ಮಾಡುವಾಗ ನಾವು ಯಾವ ಆಮ್ಲವನ್ನು ಬಳಸ್ತೀವಿ ಅಂದರೆ ಆರ್ಸೆನಿಕ್. ಆಮ್ಲದೊಂದಿಗೆ ವರ್ತಿಸುವ ಲೋಹ ಯಾವುದಪ್ಪ ಅಂದರೆ ಮೆಗ್ನೀಷಿಯಮ್. ಆದ್ದರಿಂದ ಇದನ್ನು ಕೆರೋಸಿನಲ್ಲಿ ನಾವು ಇಟ್ಟಿರ್ತೀವಿ. ವಾಯುಭಾರ ಮಾಪಕದಲ್ಲಿ ಬಳಸುವ ಲೋಹ ಯಾವುದಪ್ಪ ಅಂದರೆ ಪಾದರಸ, ಅಂದರೆ ಬಾರೋಮೀಟ್ರ್. ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಒತ್ತಡವನ್ನು ಅಳೆಯುವ ಮಾಪಕ ಯಾವುದಪ್ಪ ಅಂದರೆ ಬಾರೋಮೀಟ್ರ್. ಆ ಬಾರೋಮೀಟ್ರ್ನಲ್ಲಿ ಕೂಡ ನಾವು ಪಾದರಸವನ್ನು ಯೂಸ್ ಮಾಡ್ತೇವೆ. ಪಾದರಸ ವೈದ್ಯಕೀಯ ತಾಪಮಾಪಕದಲ್ಲಿ ಪಾದರಸ ಯೂಸ್ ಮಾಡ್ತೇವೆ, ಮತ್ತು ಬಾರೋಮೀಟ್ರ್ ಮತ್ತು ಉಷ್ಣತಾಮಾಪಕ ಮತ್ತು ವಾಯುಮಾಪಕ ಎಲ್ಲದರಲ್ಲಿ ಬಾರೋಮೀಟ್ರ್ಗಳಲ್ಲಿ ಕೂಡ ನಾವು ಪಾದರಸವನ್ನು ನಾವು ಗ್ರಂಥಾಲಯ ಅಥವಾ ಲ್ಯಾಬ್ರೇಟ್ರಿಗಳಲ್ಲಿ ಬಳಸ್ತಕ್ಕಂಥ ತಾಪಮಾಪಕ ಅದರಲ್ಲಿ ಕೂಡ ನಾವು ಪಾದರಸವನ್ನು ಹೆಚ್ಚಾಗಿ ಬಳಸ್ತೇವೆ. ಉಷ್ಣತಾಮಾಪಕದಲ್ಲಿ ಬಳಸುವ ಲೋಹ ಇದು ಕೂಡ ಪಾದರಸ. ತುಕ್ಕು ಹಿಡಿದ ಲೋಹಗಳಿಗೆ ತೂಕ ಹೆಚ್ಚುತ್ತದೆ. ಯಾಕಪ್ಪ ಅಂದರೆ ತುಕ್ಕು ಹಿಡಿದಿರ್ತೈತಿ, ಆ ತುಕ್ಕಿಂದು ಅದು ಮೆಟಲ್ದು ಎರಡೂ ಸೇರಿ ಆ್ಯಡ್ ಆದರೆ ಅದು ತೂಕ ಹೆಚ್ಚಾಗ್ತದೆ. ಲೋಹಗಳ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಲೋಹಗಳ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಆಲ್ಮೋಸ್ಟ್ ಈಗ ತಾಮ್ರದ ಪಾತ್ರೆ ತಗೋಣ. ನಾವು ತಾಮ್ರದ ಪಾತ್ರೆಗಳಿಗೆ ನಾವು ಪ್ರತ್ಯಾಮ್ಲೀಯ ಮಿಕ್ಸ್ ಮಾಡಿದಾಗ ಮಾತ್ರ ಅದೇನಾಗ್ತೈತಿ ಹೊಳಿತೈತಿ. ಯಾಕಪ್ಪ ಅಂದರೆ ತುಕ್ಕು ಹಿಡಿದಿರ್ತೈತೆ ಅಂತ ನೀರು ಹಾಕಿ ನಾವು ಅದಕ್ಕೆ ಹುಣಸೆ ಹಣ್ಣಿನ ರಸದಿಂದ ನಾವೇನು ಉಜ್ಜಿದ್ರೆ ಅದೇನಾಗುತ್ತೆ ಹೊಳಪಾಗ್ತದೆ, ಹೊಳಿತೈತಿ. ಯಾಕಪ್ಪ ಅಂದರೆ ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ. ಟಾರ್ಟಾರಿಕ್ ಅದು ಅಂದರೆ ಅದು ಬೇಸು, ಅಂದರೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತೈತಿ. ಇದು ಆಲ್ಮೋಸ್ಟು ಆ್ಯಸಿಡ್ ಪ್ಲಸ್ ಬೇಸ್ ಆದಾಗ ಏನಾಗ್ತೈತಿ ಅದು ಹೊಳಪನ್ನು ಹೊಂದಿರುತ್ತೆ. ಕಬ್ಬಿಣದ ತುಕ್ಕಿನ ಅಣುಸೂತ್ರ ಯಾವುದಪ್ಪ ಅಂದರೆ Fe2O3 + 2H2O, ಜಲೀಯ ಆಕ್ಸೈಡ್ ಅಂತಂದು ಹೇಳಿ ಇದನ್ನು ಕರಿತೀವಿ. ಗ್ಯಾಲ್ವನೀಕರಣದಲ್ಲಿ ಬಳಸುವ ಲೋಹ. ಗ್ಯಾಲ್ವನೀಕರಣ ಅಂತಂದರೆ ಏನು, ಇದು ಯಾವುದೇ ಒಂದು ಕಬ್ಬಿಣಕ್ಕೆ ನಾವು ಸತುವಿನ ಲೇಪನವನ್ನು ಮಾಡ್ತಕ್ಕಂತಹ ವಿಧಾನವನ್ನು ಗ್ಯಾಲ್ವನೀಕರಣ ಅಂತ ಕರಿತೀವಿ. ಗ್ಯಾಲ್ವನೀಕರಣದಲ್ಲಿ ಬಳಸ್ತಕ್ಕಂಥ ಲೋಹ ತುಕ್ಕು ಹಿಡಿಬಾರ್ದಪ್ಪ ಅಂದರೆ ಇದನ್ನು ಸತುವಿನ ಲೇಪನ ಮಾಡ್ತಾರೆ, ಇದನ್ನ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಇದರಲ್ಲಿ ಬಳಸ್ತಕ್ಕಂಥದ್ದು ಸತು ಅಥವಾ ಜಿಂಕ್ ಲೇಪನ. ಮಾಂಸಖಂಡಗಳ ಸಂಕೋಚನಕ್ಕೆ ಕಾರಣವಾದ ಲೋಹ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಕಂಟೆಂಟ್ ದೇಹದಲ್ಲಿ ಇಲ್ಲಪ್ಪ ಅಂದರೆ ಅಥವಾ ಬಾಡಿ ಬೋನ್ಸ್ಗಳೇನಾಗ್ತವೆ ವೀಕ್ ಆಗ್ತವೆ. ರಕ್ತದಲ್ಲಿರುವ ಲೋಹ ಯಾವುದಪ್ಪ ಅಂದರೆ ರಕ್ತದಲ್ಲಿ ಆಲ್ಮೋಸ್ಟ್ ಕಬ್ಬಿಣಾಂಶ ಜಾಸ್ತಿ ಆಗಿರುತ್ತೆ. ಯಾಕಪ್ಪ ಅಂದರೆ ಕಬ್ಬಿಣಾಂಶ ಲೋವರ್ ಇದ್ದಪ್ಪ ಅಂದರೆ ಅನಿಮಿಯಾ ಅಥವಾ ರಕ್ತಹೀನತೆ ಅಂತಂದು ಹೇಳಿ ರೋಗಗಳು ಬರ್ತವೆ. ಪತ್ರಹರಿತಿನಲ್ಲಿರ್ತಕ್ಕಂತಹ ಲೋಹ, ಎಲೆಗಳಲ್ಲಿರುವ ಪತ್ರಹರಿತಿನಲ್ಲಿರ್ತಕ್ಕಂತಹ ಲೋಹ ಯಾವುದಂದರೆ ಮೆಗ್ನೀಷಿಯಮ್. ಮಾನವನಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂತಹ ಲೋಹ ಯಾವುದಪ್ಪ ಅಂದರೆ ಕಬ್ಬಿಣ. ಮಾನವನಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥ ಅಲ್ಲ, ಅತಿ ಹೆಚ್ಚಾಗಿರ್ತಕ್ಕಂತಹ ಲೋಹ ಯಾವುದಪ್ಪ ಅಂದರೆ ಕಬ್ಬಿಣ. ಹೇರಳವಾಗಿರುತ್ತೆ ಮಾನವನ ಲೋಹ ಅಂತ ಕೇಳಿದರೆ ಕಬ್ಬಿಣ, ಧಾತು ಅಂತ ಕೇಳಿದರೆ ಕ್ಯಾಲ್ಶಿಯಂ. ಹಾಗೆಯೇ ಮಾನವನಲ್ಲಿ ಹೆಚ್ಚಾಗಿರ್ತಕ್ಕಂಥ ಅನಿಲ ಅಥವಾ ಅಲೋಹ ಯಾವುದಂತ ಕೇಳಿದರೆ ಆಕ್ಸಿಜನ್. ಅಲೋಹ ಅಂತ ಕೇಳಿದರೆ ಆಕ್ಸಿಜನ್ ಬರೀಬೇಕು, ಧಾತು ಅಂತ ಕೇಳಿದರೆ ಕ್ಯಾಲ್ಸಿಯಂ ಬರೀಬೇಕು, ಲೋಹ ಅಂತ ಕೇಳಿದರೆ ಕಬ್ಬಿಣ ಅಂತ ಬರೀಬೇಕು. ಹಿಮೋಗ್ಲೋಬಿನ್ನಲ್ಲಿರುವ ಲೋಹ ಯಾವುದು? ಹಿಮೋಗ್ಲೋಬಿನ್ Hbನಲ್ಲಿರ್ತಕ್ಕಂತಹ ಲೋಹ ಯಾವುದು? ಕಬ್ಬಿಣ. ಅದೇ ಕಬ್ಬಿಣದ ಕೊರತೆಯಿಂದಾಗಿ ನಮಗೇನು ಬರುತ್ತೆ, ಅನಿಮಿಯಾ ಬರುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಏನು ಮಾಡ್ತಾರೆ, ನಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ನಮಗೆ ಕೊಡ್ತಾರೆ. ಫೋಲಿಕ್ ಆ್ಯಸಿಡ್, ಈಗ ನಾವು ಪಾಲಕ್ ಸೊಪ್ಪನ್ನು ಜಾಸ್ತಿ ತಿನ್ನೋದರಿಂದ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಆ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋದರಿಂದ ನಮ್ಮ ದೇಹಕ್ಕೆ ಕಬ್ಬಿಣಾಂಶ ಜಾಸ್ತಿ ಸಿಗುತ್ತೆ. ಅನಿಮಿಯಾ ರೋಗಕ್ಕೆ ಕಾರಣವಾದ ಲೋಹ ಯಾವುದಪ್ಪ ಅಂದರೆ ಕಬ್ಬಿಣ. ಕಬ್ಬಿಣಾಂಶ ನಮ್ಮ ದೇಹದಲ್ಲಿ ಕಮ್ಮಿ ಆದಂಗೆ ಏನಾಗ್ತದೆ, ರಕ್ತಹೀನತೆ ಅಥವಾ ಅನಿಮಿಯಾ ಎಂಬ ರೋಗ ಬರುತ್ತೆ.
ಇನ್ಸುಲಿನ್ನಲ್ಲಿ ಬಳಸ್ತಕ್ಕಂತಹ ಲೋಹ ಯಾವುದಪ್ಪ ಅಂದರೆ ಸತು. ಇನ್ಸುಲಿನ್ ಅನ್ನೋದು ಮೊದಲು ನಮ್ಮ ದೇಹದಲ್ಲಿ ಎಲ್ಲಿ ಉತ್ಪಾದನೆ ಆಗ್ತೈತಪ್ಪ ಅಂದರೆ ಮೇದೋಜೀರಕ ಗ್ರಂಥಿ. ಇದು ಕೂಡ ಲಾಸ್ಟ್ ಟಿ ಇ ಟಿಯಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಟಿ ಇ ಟಿಯಲ್ಲಿ ಇದನ್ನು ಕೇಳಿದರು. ಇನ್ಸುಲಿನ್ ನಮ್ಮ ದೇಹದ ಯಾವ ಭಾಗದಲ್ಲಿ ಇದು ಉತ್ಪತ್ತಿ ಆಗ್ತೈತಪ್ಪ ಅಂದರೆ ಇದು ಮೇದೋಜೀರಕ ಗ್ರಂಥಿಯಲ್ಲಿ. ಮತ್ತು ಇದಕ್ಕೆ ಬಳಸ್ತಕ್ಕಂಥ ಲೋಹ, ಇನ್ಸುಲಿನ್ಗೆ ಬಳಸ್ತಕ್ಕಂಥ ಲೋಹ ಯಾವುದಪ್ಪ ಅಂದರೆ ಸತು ಅಥವಾ ಜಿಂಕ್. ಮೂಳೆ ಮತ್ತು ಹಲ್ಲುಗಳಲ್ಲಿರುವ ಲೋಹ ಯಾವುದು ಎಲ್ರಿಗೂ ಗೊತ್ತಿದೆ, ಕ್ಯಾಲ್ಸಿಯಂ. ಎಣ್ಣೆಯ ನಿರ್ಜಲೀಕರಣದಲ್ಲಿ ಬಳಸ್ತಕ್ಕಂತಹ ಲೋಹ ನಿಕ್ಕಲ್. ಇದು ಕೂಡ ಆಲ್ಮೋಸ್ಟ್ ಆಲ್ ಕ್ವಶನ್ ರೈಸ್ ಆಗಿದೆ, ನಿಕ್ಕಲ್. ಕಾಕ್ಲಿಯರ್ ಇಂಪ್ಲಾಂಟೇಷನಲ್ಲಿ ಬಳಸ್ತಕ್ಕಂತಹ ಲೋಹ ಯಾವುದಪ್ಪ ಅಂದರೆ ಟೈಟಾನಿಯಂ. ಟೈಟಾನಿಯಂನ ಕಿವಿ ಕೇಳಲ್ಲ ಕಿವುಡ್ರು ಅವರು ಅಥವಾ ಕಿವಿ ಆಪ್ರೇಷನ್ ಮಾಡಬೇಕಾಗಿರ್ತದಲ್ಲ, ಆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಮಾಡಬೇಕಾದ್ರೆ ಈ ಟೈಟಾನಿಯಮ್ ಅನ್ನೋ ಒಂದು ಇಂಪ್ಲಾಂಟ್ ಮಾಡಬೇಕಾದ್ರೆ ಈ ಲೋಹನ ಬಳಸ್ತಾರೆ. ರಾಜಲೋಹ ಅಂತ ಯಾವುದನ್ನು ಕರೀತಾರೆ ಅಂದರೆ ಕಬ್ಬಿಣವನ್ನು ಕರೀತಾರೆ. ರಾಜಲೋಹ ಅಂತಂದು ಹೇಳಿ ಕರೀತಾರೆ. ಹಾಗೆಯೇ ಮೂರ್ಖರ ಚಿನ್ನ, ಪೈರೇಟ್ಸ್. ಚಿನ್ನದ ಥರನೇ ಕಾಣುತ್ತೆ ಆದರೆ ಚಿನ್ನ ಅಲ್ಲ, ಇದನ್ನು ನಾವು ಪೈರೇಟ್ಸ್ ಅಂತ ಕರಿತೀವಿ. ಹಾಗೆಯೇ ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡುವ ಕ್ರಿಯೆಗೆ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಗ್ಯಾಲ್ವನೀಕರಣದಿಂದ ಕಬ್ಬಿಣದ ತುಕ್ಕನ ತಡಿಬೋದು. ಬಡವರ ಬೆಳ್ಳಿ ಅಂತಂದು ಹೇಳಿ ಅಲ್ಯೂಮಿನಿಯಂನ ಕರಿತೀವಿ. ಲೋಹವನ್ನು ಹೊಂದಿರುವ ಜೀವಸತ್ವ ಯಾವುದಪ್ಪ ಅಂದರೆ ಕೊಬಾಲ್ಮಿನ್ ಅಥವಾ ಕೋಬಾಲ್ಟ್. ಅಂದರೆ ಲೋಹವನ್ನು ಹೊಂದಿರುವ ಜೀವಸತ್ವ C12 ಕ್ಯಾಲ್ಸಿಯಂ, C12 ಅಂತ ಕರಿತೀವಿ. C12 ಇದು ಎಲ್ಲಿರುತ್ತಪ್ಪ ಅಂದರೆ ಲೋಹವನ್ನು ಹೊಂದಿರುವ ಜೀವಸತ್ವ C12 ಅಂತ ಕರಿತೀವಿ. ತುಕ್ಕು ಹಿಡಿದ ಕಬ್ಬಿಣದ ಹೆಸರು ಯಾವುದಪ್ಪ ಅಂದರೆ ಕಬ್ಬಿಣದ ಜಲೀಯ ಆಕ್ಸೈಡ್. ತುಕ್ಕು ಹಿಡಿದ ಲೋಹದ ತೂಕ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಗ್ಯಾಲ್ವನೀಕರಣದಲ್ಲಿ ಬಳಸಿರುವ ಲೋಹ ಸತು, ಇದನ್ನ ಆಲ್ರೆಡಿ ಹೇಳಿದ್ದೀನಿ. ಊದುಕುಲುಮೆಯಿಂದ ತಯಾರಿಸುವ ಕಬ್ಬಿಣದ ಹೆಸರು ಯಾವುದಪ್ಪ ಅಂದರೆ ಊದುಕುಲುಮೆಯಿಂದ ತಯಾರು ಮಾಡೋದು ಯಾವುದು, ಬೀಡು ಕಬ್ಬಿಣ. ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ಎಲೆಕ್ಟ್ರೋಲೈಟ್ ಯಾವುದಪ್ಪ ಅಂದರೆ ಕಾಪರ್ ಸಲ್ಫೇಟ್. ಇದು ಕೂಡ ಕ್ವಶನ್ ರೈಸ್ ಆಗಿದೆ. ಲೋಹ ಮತ್ತು ಅಲೋಹ ಗುಣ ಎರಡೂ ಹೊಂದಿರುವುದಕ್ಕೆ ಅದನ್ನ ಮೆಟಲಾಯ್ಡ್ ಅಂತ ಕರಿತೀವಿ. ಮೆಟಲಾಯ್ಡ್ ಅಂದರೆ ಎರಡು ಗುಣಗಳನ್ನ ಹೊಂದಿರಬೇಕದು. ಚಿನ್ನದ ಶುದ್ಧತೆಯನ್ನು ಅಳೆಯುವ ಮೂಲಮಾನ ಯಾವುದಪ್ಪ ಅಂದರೆ ಕ್ಯಾರೆಟ್. ಆ ಒಂದು ಕ್ಯಾರೆಟ್ ಎಂಬ ಮೂಲಮಾನದಿಂದ ಇದನ್ನು ಚಿನ್ನದ ಶುದ್ಧತೆಯನ್ನು ಅಳಿತೀವಿ. ಹಾಲ್ಮಾರ್ಕ್ ಅಂತ ಏನು ಕರಿತೀವಲ್ಲ, ಶುದ್ಧ ಚಿನ್ನದ ಕ್ಯಾರೆಟ್ 24 ಕ್ಯಾರೆಟ್ ಅಂತ ಏನು ಕರಿತೀವಲ್ಲ, 24 ಕ್ಯಾರೆಟ್ ಚಿನ್ನ. ನಾವು ಆಭರಣ ತಯಾರು ಮಾಡ್ತೀವಲ್ಲ ಅದು 22 ಕ್ಯಾರೆಟ್. ಚಿನ್ನ ಮೃದುವಾಗಿರುವುದರಿಂದ ಗಡಸುತನಕ್ಕಾಗಿ ತಾಮ್ರವನ್ನು ಸೇರಿಸಿ ತಯಾರಿಸ್ತಾರೆ. ಚಿನ್ನ ಯಾವಾಗಲೂ ಮೃದುನೇ. ನಾವು ಯಾವ ಥರ ಹಿಟ್ಟು ಕಲಿಸ್ತೀವಲ್ಲ ಅದನ್ನು ಚಿನ್ನದನ್ನ ಅದೇ ಥರ ಕಲಿಸ್ಬೋದು. ಅದಕ್ಕೆ ಗಡಸ್ತನ ಬರಬೇಕಪ್ಪ ಅಂದರೆ ಏನು ಮಾಡ್ತಾರೆ, ಅದಕ್ಕೆ ಸ್ವಲ್ಪ ತಾಮ್ರವನ್ನು ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಗಡಸ್ತನ ಬರಲಿಕ್ಕೆ. ಇವತ್ತಿನ ಕ್ಲಾಸ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆದರೆ ಲೈಕ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.